ಹಾಯ್ ಫ್ರೆಂಡ್ಸ್, ಈಗ ಸ್ಯಾರಿ ಕ್ಲಾಸಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲ್ ಸ್ಯಾರಿನ ಯಾವ ಥರ ಫಿಲ್ಟ್ ಮಾಡೋದು, ಯಾವ ಥರ ಉಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಏನಾದರೂ ಸ್ಯಾರಿನ ತಂದುಕೊಟ್ರೆ ನಾವು ನಾರ್ಮಲ್ ಫಿಲ್ಟಿಂಗ್ ಸ್ಯಾರಿನ ಮಾಡಿಕೊಡ್ತೀವಿ. ನಾರ್ಮಲ್ ಫಿಲ್ಟಿಂಗ್ ಸ್ಯಾರಿನ ಈ ರೀತಿ ಮೊದಲು ಸೀರೆನೆಲ್ಲ ಫೋಲ್ಡ್ ಮಾಡಿ ಇಟ್ಕೊತೀವಿ. ಆಮೇಲಿಂದ ಬಾಕ್ಸ್ ಟೈಪಲ್ಲಿ ಫೋಲ್ಡ್ ಮಾಡ್ತೀವಿ. ಬಾಕ್ಸ್ ಟೈಪ್ ಅಂದರೆ ನಾರ್ಮಲ್ಲು ಸೀರೆ, ನೀವು ಹೊಸ ಸೀರೆ ತೊಗೊತೀರಲ್ಲ, ಆ ಹೊಸ ಸೀರೆ ಥರನೇ ಫೋಲ್ಡ್ ಮಾಡಿ ಬಾಕ್ಸಲ್ಲಿ ರೆಡಿ ಮಾಡಿಕೊಡ್ತೀವಿ. ಇದನ್ನು ಉಲ್ಟಾ ಸೀರೆ ಮಾಡೋದ್ರಿಂದ ನಿಮಗೆ ಯಾವುದೇ ಕರೆಗಳಾಗಲಿ ಗಲೀಜಾಗಲಿ ಯಾವುದು ಕುತ್ಕೊಳ್ಳಲ್ಲ. ನೀವು ಈ ಸೀರೆನ ನೀವು 1 ತಿಂಗಳವರೆಗೂ ಮಡಗಿ ಮತ್ತೆ ಉಟ್ಕೋಬೋದು. ಈ ಸೀರೆನ ನೋಡಿ, ಈ ಥರ ನಾವು ನಾರ್ಮಲಾಗಿ ನೀಟಾಗಿ ರಿಂಕಲ್ಸೇ ಬರಲ್ಲ, ಆ ಥರ ಫೋಲ್ಡ್ ಮಾಡಿ ಕೊಡ್ತೀವಿ. ಈ ಥರ ಫೋಲ್ಡ್ ಮಾಡಿ ಕೊಟ್ಟಿರೋದನ್ನ ನೀವು ಎಷ್ಟು ದಿನ ಬೇಕಾದರೂ ಮಾಡಿಕೊಂಡು ಯಾವಾಗ ಬೇಕಾದರೂ ಉಟ್ಕೋಬೋದು. ನೀವು ಫಂಕ್ಷನ್ಗಳಲ್ಲಿ ಅಥವಾ ತಕ್ಷಣಕ್ಕೆ ಬೇಕು ಅಂದರೆ 1 ನಿಮಿಷದಲ್ಲಿ ಉಟ್ಕೋಬೋದು. ನೀವು ಫ್ರೀ ಫಿಲ್ಟಿಂಗ್ ಸ್ಯಾರಿನ ಮಾಡಿ ಇಟ್ಕೊಂಡ್ರೆ ಸಾಕು, 1 ನಿಮಿಷದಲ್ಲಿ ನೀವು ಸ್ಯಾರಿನ ಉಟ್ಕೋಬೋದು. ಈ ಥರ ನಾವು ಫ್ರೀ ಫಿಲ್ಟಿಂಗ್ ಸ್ಯಾರಿನ ಮಾಡಿಕೊಡ್ತೀವಿ. ಫ್ರೀ ಫಿಲ್ಟಿಂಗ್ ಸ್ಯಾರಿ ಈ ಥರ ಬರುತ್ತೆ. ಈ ಥರ ಫೋಲ್ಡ್ ಮಾಡ್ಕೊತೀವಿ, ಮತ್ತು ನೀಟಾಗಿ ಎಲ್ಲ ಕ್ಲೀನಾಗಿ ಕವರ್ ಮಾಡ್ತೀವಿ. ಇದು ರಿಂಕಲ್ಸ್ ಏನು ಬರಲ್ಲ. ನೀವು ಎಷ್ಟು ದಿನ ಆದರೂ ನಿಮ್ಮ ಬಟ್ಟೆ ಜೊತೆ ನೀಟಾಗಿ ಇಟ್ಕೋಬೋದು. ಮತ್ತು ನೀವೆಲ್ಲಾದರೂ ಟ್ರಾವೆಲಿಂಗ್ ತೊಗೊಂಡೋಗ್ಬೇಕು ಅಂದರೆ ನಾರ್ಮಲ್ ಸ್ಯಾರಿ ಥರನೇ ಎಲ್ಲ ರೀತಿಯೂ ಫಿಟ್ ಮಾಡಿ ನೀಟಾಗಿ ತೊಗೊಂಡೋಗ್ಬೋದು. ಮತ್ತು ಇದಕ್ಕೆ ಜಾಗ ಜಾಸ್ತಿ ಇಡಿಸಲ್ಲ. ನಾರ್ಮಲಾಗಿ ನೀವು ಎಷ್ಟೇ ನುಗ್ಗಿ ಮಡಗಿದ್ರೂ, ನೀವು ಸಂದಿಲ್ ಮಡಗಿದ್ರೂ ಕೂಡ ಆ ಸೀರೆ ಅದೇ ಥರ ಫೋಲ್ಡಲ್ಲೇ ನೀಟಾಗಿರುತ್ತೆ, ರಿಂಕಲ್ ಆಗಲ್ಲ. ಈ ಥರ ಸೀರೆನ ಫೋಲ್ಡ್ ಮಾಡಿ ಕೊಡ್ತೀವಿ. ಈ ಥರ ನೀಟಾಗಿ ಸೀರೆನ ಫೋಲ್ಡ್ ಮಾಡಿಕೊಡ್ತೀವಿ. ಮತ್ತು ನಿಮ್ಗೆ ಬೇಕು ಅಂದರೆ ಪ್ರಾಕ್ಟೀಸ್ ಕೂಡ ಕೊಡ್ತೀವಿ. ಕ್ಲಾಸಸ್ ಕೂಡ ಮಾಡ್ತಾಯಿದ್ದೀವಿ. ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸ್ ಇದೆ, ನಾರ್ಮಲ್ ಫೋಲ್ಡಿಂಗ್ ಕ್ಲಾಸಸ್ ಇದೆ, ಸ್ಯಾರಿ ಫಿಲ್ಟಿಂಗ್ ಕ್ಲಾಸಸ್ ಇದೆ, ಮತ್ತು ಸ್ಯಾರಿನ ಉಡ್ಸೋದು, ಮತ್ತು ಯಾವ ಥರ ಉಟ್ಕೊಬೇಕು, ಮತ್ತು ಯಾವ ಥರ ಫಿಟ್ಟಿಂಗಾಗಿ ಉಟ್ಕೋಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ನೋಡಿ, ಈ ಥರ ಸ್ಯಾರಿನ ನೀವು ಫಿಟ್ ಮಾಡಿ ನೀಟಾಗಿ ಎಷ್ಟೇ ಸ್ಯಾರಿ ಇದ್ದರೂ ಸರಿ, ಒಂದು 3-4 ಸ್ಯಾರಿ ಜೊತೆಲೇ ಫಿಲ್ಟ್ ಮಾಡಿ, ಮತ್ತು ನೀವು ಬೀರಿಲು ತುಂಬಾ ಇದೇ ಥರ ಫಿಲ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಬೇಕು ಅಂದಾಗ ಸಡನ್ನಾಗಿ 1 ನಿಮಿಷದಲ್ಲಿ ಸ್ಯಾರಿ ಉಟ್ಕೋಬೋದು. ಎಲ್ಲ ರೆಡಿ ಇರುತ್ತೆ. ಪಲ್ಲು ರೆಡಿ ಇರುತ್ತೆ, ಸೆರಗು ರೆಡಿ ಇರುತ್ತೆ. ನೀವು ಪಿಟ್ ಮಾಡ್ಕೊಳೋದು ಅಷ್ಟೇ ಕೆಲಸ. ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪಿನ್ ಹಾಕ್ಕೊಟ್ಟಿರ್ತೀವಿ. ಆ ಪಿನ್ನನ್ನು ನೀವು ಬಿಚ್ಚೋದು ಮತ್ತು ಕ್ಲೀನಾಗಿ ಹಾಕ್ಕೊಂಬಿಟ್ರೆ ನೀಟಾಗಿ ಗೊಂಬೆ ಥರ ಕಾಣಿಸ್ತೀರ.